Rosetta Stone. So idradu innu limited edition ಇದೆ. So let's refresh some of the first unit things that we did so that we'll get back to what we are doing. ಆಯ್ತಾ, ಕೋರ್ ಲೆಸನ್ ಅಂತ ಇತ್ತು, ಇಲ್ಲಿ ಪಿಕ್ಚರ್ಸ್ ಇತ್ತು. ಪಿಕ್ಚರ್ಸ್ ಇಟ್ಕೊಂಡು ಆಕ್ಚುಲಿ ಅಫ್ ಕೋರ್ಸ್ ರೊಜೆಟಾ ಸ್ಟೋನ್ ಹಿಂದಿ ಆಪ್ ಇದೆ. ಐ ಮೀನ್ ಹಿಂದಿ, ಸ್ಪ್ಯಾನಿಷ್, ಫ್ರೆಂಚ್ ತುಂಬಾ ಅದರ್ ಲ್ಯಾಂಗ್ವೇಜಸ್ ಕಲ್ತ್ಕೋಬಹುದು. ಅದನ್ನೇ ಇಟ್ಕೊಂಡು ವಾಟ್ ಐ ಆಮ್ ಗೋಯಿಂಗ್ ಟು ಟ್ರೈಂಗ್ ಟು ಹಿಯರ್ ಇಸ್ we will learn Kannada using the same flow, but we'll ignore all the Hindi letters and the Hindi words that comes in that, and we'll try to do a Kannada centric thing. Okay, just do a quick refresher. Try again. Okay, il baro Hindi words bitbidu aita. We'll go take turns into it. Samhita, ಈ ಫಸ್ಟ್ ಪಿಕ್ಚರ್ ಇರೋದು ಯಾರು? ಪಿಕ್ಚರ್ 1 ಯಾರಿದ್ದಾರೆ? ಕನ್ನಡಲ್ಲಿ ಏನಂತಾರೆ ಅವಳಿಗೆ? ಪಿಕ್ಚರ್ 1 ಇರೋದು ಯಾರು? ಗಂಡಸು, ಹೆಂಗಸು, ಹುಡುಗ, ಹುಡುಗಿ? ಹೆಂಗಸು. ದೊಡ್ಡ ಹುಡುಗಿ ಆಗಿದ್ರೆ ಹೆಂಗಸು. ಶಿ ಈಸ್ ಅ ಹುಡುಗಿ. ಅವಳು ಯಾರು? ಅವಳು ಹುಡುಗಿ. ಏನವಳು? ಹುಡುಗಿ. ಸಂಹಿತಾ ಏನು? ಸಂಹಿತಾ ಹುಡುಗಿ. ಯಾ. ಶ್ರೇಯಾನ್ಸ್ ಶ್ರೇಯಾ. ಹಾಗಾದ್ರೆ ಈ ಬಲ್ಗಡೆ ಟಾಪ್ ರೋ ಸೆಕೆಂಡ್ ಪಿಕ್ಚರ್ ಇರೋದು ಯಾರು? ಹುಡುಗ. ಹುಡುಗ. ಸೊ ಟಾಪ್ ರೋ ಫಸ್ಟ್ ಪಿಕ್ಚರ್ ಇರೋದು ಹುಡುಗಿ, ಮೇಲ್ಗಡೆ ರೋ ಸೆಕೆಂಡ್ ಪಿಕ್ಚರ್ ಇರೋದು ಹುಡುಗ. ಓಕೆ. ಶ್ರೇಯಾನ್ಸ್ ಸೆಕೆಂಡ್ ರೋ ಅಲ್ಲಿ ಅವನು ಸ್ಮೈಲ್ ಮಾಡ್ತಾ ಇದ್ದಾನೆ, ಅವನು ಯಾರು? ಹುಡುಗ. ಹುಡುಗ. ಪ್ರದ್ಯುಮ್ನ ಸೆಕೆಂಡ್ ರೋ ಅಲ್ಲಿ ರೈಟ್ ಸೈಡ್ ಇರೋದು ಯಾರು? ಹುಡುಗಿ. ಡೌಟೇ ಬೇಡ, ಹುಡುಗಿನೇ. ಓಕೆ. ಹುಡುಗಿ ಏನ್ ಮಾತಾಡ್ ಕೈಯಲ್ಲಿ? ಹುಡುಗಿ ಕೈಯಲ್ಲಿ ಏನಿದೆ? ಹೂವು. ಕರೆಕ್ಟ್. ಶ್ರೇಯಾನ್ಸ್ ಅವಳ ಲೆಫ್ಟ್ ಸೈಡ್ ಅಲ್ಲಿರೋ ಹುಡುಗ ಹೇಗ್ ಸ್ಮೈಲ್ ಮಾಡ್ತಾ ಇದ್ದಾನೆ? ಅವನ ಬಾಯಲ್ಲಿ ಏನ್ ತೋರಿಸ್ತಾ ಇದ್ದಾನೆ? What do they call it in Kannada again? What is in the bai? The white thing that's in everybody's bai. Teeth, but what do they call it in Kannada? Ha 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 ha. Hallu. ಹಲ್ಲು. ಹಲ್ಲು ತೋರಿಸ್ತಾ ಇದ್ದಾನೆ ಅವನು. ಹಲ್ಲು ಬಿಟ್ಕೊಂಡ್ ನಗ್ತಾ ಇದ್ದಾನೆ, ಎಲ್ಲಾ ಹಲ್ಲುಗಳು. ಆ ಮೇಲ್ಗಡೆ ಹುಡುಗನು ಬಿಟ್ಕೊಂಡ್ ನಗ್ತಾ ಇದ್ದಾನೆ. ಇವನಂತೂ ಎಲ್ಲಾ ಹಲ್ಲು ದೊಡ್ಡದಾಗಿ ಕಾಣಂಗ್ ಬಿಟ್ಟಿಕೊಂಡಿದ್ದಾನೆ. ಸೆಂಟ್ರಲ್ ಒಂದು ಹಲ್ಲು ಬೇರೆ ಹೊಟ್ಟೋಗ್ಬಿಟ್ಟಿದೆ ನೋಡೋದು. ಸರಿ. ಸಂಹಿತಾ ಮೇಲ್ಗಡೆ ಇರೋ ಹುಡ್ಗಿ ಇದ್ದಾಳಲ್ಲ, ಫಸ್ಟ್ ಹುಡ್ಗಿ, ಅವಳ ತಲೆ ಮೇಲೆ ಏನ್ ಹಾಕೊಂಡಿದ್ದಾಳೆ? ಅವಳ ತಲೆ ಹೆಡ್ ಮೇಲೆ ಏನಿದೆ? ಟೋಪಿ. ಕನ್ನಡದಲ್ಲಿ ಹ್ಯಾಟ್ಗೆ ಟೋಪಿ ಅಂತಾರೆ. ಟೋಪಿ. ಯಾವ ಕಲರ್ ಟೋಪಿ ಅದು? 2 ಕಲರ್ ಇದೆ ಅದರಲ್ಲಿ. ಏನ್ 2 ಕಲರ್ ಇದೆ ಹೇಳು? ಹುಡ್ಗಿ ಸ್ವಲ್ಪ ಪರ್ಪಲ್ ತರ ಇದೆ. ಕ್ಯಾನ್ ಕಾಲ್ ಇಟ್ ನೀಲಿ ಓನ್ಲಿ. ಪರ್ಪಲ್ ಕನ್ನಡದಲ್ಲಿ ನೇರಳೆ ಅಂತಾರೆ. ಅದು ಇನ್ನೊಂದಿನ ಮಾಡೋಣ. ಸೊ ನೀಲಿ ಅಂಡ್ ವೈಟ್ ಟೋಪಿ ಹಾಕೊಂಡಿರೋ. ಸರಿ. ಇನ್ನು ಲಾಸ್ಟ್ಲಿ ಬಿಫೋರ್ ವಿ ಫಿನಿಶ್, ಪ್ರದ್ಯುಮ್ನ ಆ ಹುಡ್ಗಿ ಇನ್ನೇನ್ ಹಾಕೊಂಡಿದ್ದಾಳೆ? ಪ್ರದ್ಯುಮ್ನ ತಲೆಗೆ ಟೋಪಿ ಹಾಕೊಂಡಿದ್ದಾಳೆ. ವಾಟ್ ಅಬೌಟ್ ಅವರು ಬೇರೆ ಏನೋ ಹಾಕೊಂಡಿದ್ದಾಳಲ್ವಾ? ಏನ್ ಹಾಕೊಂಡಿದ್ದಾಳೆ ಅವಳು? ವಾಟ್ ಶಿ ವೇರಿಂಗ್? ಜಾಕೆಟ್. ಹೌದು, ಜಾಕೆಟ್. ಅದು ಏನು ಫುಲ್ಲು ಯಾವ ತರ ಜಾಕೆಟ್ ಹಾಕೊಂಡಿದ್ದಾಳು ನೋಡು ಅವಳು. ಫುಲ್ಲು ಶಿ ಪ್ರಾಬ್ಲಿ ಇಸ್ ಇನ್ ಸಮ್ ಕೋಲ್ಡ್ ಪ್ಲೇಸ್ ಅಲ್ವಾ? ಲುಕಿಂಗ್ ಅಟ್ ಹರ್ ಯು ಕ್ಯಾನ್ ಸೇ ಅಲ್ವಾ? ಯಾ, ವಿಂಟರ್ ಜಾಕೆಟ್. ಯಾ, ಮೋರ್ ಲೈಕ್ ವಿಂಟರ್ ಆರ್ ಫಾಲ್ ಇರ್ಬೋದು. ವಿಂಟರ್ ಮೋಸ್ಟ್ಲಿ ಅನ್ಸುತ್ತೆ. ಯಾ. ಆಮೇಲೆ ಶ್ರೇಯಾನ್ಸ್ ರೈಟ್ ಸೈಡ್ ಇರೋ ಹುಡುಗ ನೋಡಿದ್ರೆ ಏನ್ ಹೇಳ್ಬೋದು? ಯು ಕ್ಯಾನ್ ಸಿ ಸಂಬಡಿ ಬಿಹೈಂಡ್ ಹಿಮ್, ರೈಟ್? ಸರಿಯಾಗಿ ನೋಡು, ಬ್ಲರಿ ಆಗಿದ್ದಾರೆ ಅವರು ಅಲ್ವಾ? ಕ್ಯಾನ್ ಯು ಅಬ್ಸರ್ವ್? ಕ್ಲಾಸ್ ಅಲ್ಲಿ ಇದ್ದಾನೆ, ಬುಕ್ಸ್ ಇಟ್ಕೊಂಡಿದ್ದಾನೆ, ಡೆಸ್ಕ್ ಅಲ್ಲಿ ಇದ್ದಾನೆ. ಹಿಂದ್ಗಡೆ ಇರೋ ಹುಡುಗರು ಆರಾಮಾಗಿ ನಕ್ಕೊಂಡ್ ಕೂತಿದ್ದಾರೆ ನೋಡಲ್ಲಿ ಅಲ್ವಾ? ಸೊ ಬ್ರೇಕ್ ತರ ಏನೋ ಬ್ರೇಕ್ ಇರ್ಬೇಕು. ಯಾರೋ ಫೋಟೋ ಹೊಡೆದಿದ್ದಾರೆ ಅವ್ರದ್ದು. ಓಕೆ, ಸರಿ, ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್, ಈಗ ಏನೇನೋ ಮಾಡ್ತಿದಾರೆ ಇವ್ರು. ಬರೀ ಸ್ಮೈಲ್ ಮಾಡ್ತಾ ಇದ್ರು, ನಗ್ತಾ ಇದ್ರು, ಕುತ್ಕೊಂಡಿದ್ರು, ನೋಡ್ತಾ ಇದ್ರು. ಇದ್ರಲ್ಲಿ ಇದೇ 4 ಜನ ಬೇರೆ ಬೇರೆ ಮಕ್ಕಳು
ಬೇರೆ ಏನೇನೋ ಮಾಡ್ತಾ ಇದಾರೆ. ಸೊ ಅಲ್ಲಿ ಹಿಂದಿಲ್ ಬರೆದಿರೋದು ಇಗ್ನೋರ್ ಮಾಡಿ, ಪರವಾಗಿಲ್ಲ. ಸೊ ಸಂಹಿತಾ, ಫಸ್ಟ್ ಹುಡುಗಿ ಏನ್ ಮಾಡ್ತಾ ಇದ್ದಾಳೆ ಸಂಹಿತಾ? ಅವಳು ಏನ್ ಆಕ್ಷನ್? ಅವಳು ಏನ್ ಮಾಡ್ತಿದ್ದಾಳೆ? ಒನ್ ವರ್ಡ್ ಆನ್ಸರ್ ಹೇಳ್ಬೇಕು ಅಂದ್ರೆ ಊಟ. ಫುಲ್ ಸೆಂಟೆನ್ಸ್ ಹೇಳ್ಬೇಕಂದ್ರೆ ಹುಡುಗಿ ಊಟ ಮಾಡ್ತಿದ್ದಾಳೆ. ಏನಂತೀಯ? ಹುಡುಗಿ ಮಾಡ್ತಿದ್ದಾಳೆ. ಅಂದ್ರೆ ಶಿ ಇಸ್ ಈಟಿಂಗ್ ರೈಟ್ ನೌ. ಖಾ ರಹಿ ಹೇ ಹಿಂದಿಲಿದ್ರೆ ಆತರ. ಮಾಡ್ತಿದ್ದಾಳೆ, ಮಾಡುತ್ತಿದ್ದಾಳೆ, ಮಾಡುತ್ತಿದ್ದಾಳೆ. ಅದ್ ಸಪೋಸ್ ಅವಳು ಊಟ ಮಾಡಿ ಇಟ್ಬಿಟ್ಟಿದ್ಲು ಅಂದ್ರೆ, ಓ ನಂದು ಊಟ ಆಯ್ತು, ಊಟ ಮಾಡಾಯ್ತು, ಊಟ ಮಾಡಿ ಇಟ್ಬಿಟ್ಟಿದ್ದಾಳೆ, ಊಟ ಮಾಡಿದಾಳೆ ಆಗ್ಲೇ. ಆರ್ ಇಸ್ ಈಸ್ ಅಬೌಟ್ ಟು ಈಟ್ ಅಂದ್ರೆ ನೇನ್ ಊಟ ಮಾಡ್ತಾಳೆ. ಓಕೆ, ಆತರ ಹುಡುಗಿ ಊಟ ಮಾಡ್ತಾಳೆ. ಇಲ್ಲಿ ಹುಡುಗಿ ಮಾಡ್ತಿದ್ದಾಳೆ. ಇಲ್ಲಿ ಶ್ರೇಯಾನ್ಸ್, ಬಲ್ಗಡೆ ಇರೋ ಹುಡುಗಿ ಏನ್ ಮಾಡ್ತಿದ್ದಾಳೆ? ಅವಳು ಜ್ಯೂಸು ಕುಡಿತಾ ಇದೆ. ಕುಡಿತಾ ಇದ್ದೆ ಅದು ಆಬ್ಜೆಕ್ಟ್ ಆಗಿದ್ರೆ ಇದೆ, ಅದು ಪ್ರಾಣಿ ಆಗಿದ್ರೆ ನಾಯಿ ಹಾಲು ಕುಡಿತಾ ಇದೆ, ಬೆಕ್ಕು ಹಾಲು ಕುಡಿತಾ ಇದೆ ಅನ್ಬೋದು. ಬಟ್ ಶೀಸ್ ಅ ಹ್ಯೂಮನ್, ಶೀಸ್ ಅ ಹುಡುಗಿ. ಸೊ ವಾಟ್ ವಿಲ್ ಸೇ? ಅವಳು. ಹಿಯರ್ ಯು ಡಿಡ್ ನಾಟ್ ಸೇ ಹುಡುಗಿ, ದಟ್ಸ್ ಫೈನ್. ನೌ ಯು ಆರ್ ಯೂಸಿಂಗ್ ಪ್ರೊನೌನ್ಸ್ ಅಲ್ವಾ? ಇಕ್ವಲ್ ಅವಳು, ಅವನು. ಬಾಯ್ಗೆ ಅವನು ಅಂತಾರೆ, ಗರ್ಲ್ಗೆ ಅವಳು ಅಂತಾರೆ. ಸೊ ಅವಳು ಜ್ಯೂಸು ಕುಡಿತಿದ್ದಾಳೆ. ಎಸ್, ಇಫ್ ಇಟ್ ವಾಸ್ ಅ ಬಾಯ್. ಈಗ ಅದನ್ನ ಪ್ರದ್ಯುಮ್ನ ಹೇಳ್ತಾನೆ. ಪ್ರದ್ಯುಮ್ನ, ಬಲ್ಗಡೆ ಇರೋ ರೈಟ್ ಸೈಡ್ ಬಾಟಮ್ ರೈಟ್ ಅಲ್ಲಿ ಇರೋ ಹುಡುಗ ಏನ್ ಮಾಡ್ತಿದ್ದಾನೆ ಪ್ರದ್ಯುಮ್ನ? ಬಾಟಮ್ ರೈಟ್ ಅಲ್ಲಿ ಇರೋದು, ವಾಟ್ಸ್ ಹ್ಯಾಪನಿಂಗ್ ದೇರ್? ದಟ್ ಕಿಡ್ ಹಾಲು ಕುಡಿತಾರೆ. ಐ ಮೀನ್ ಹಾಲು ಕುಡಿತಾ ಇದ್ದಾರೆ. ಇದಾನೆ ಅಲ್ವಾ? ನೇ ಅವನು, ಆ ಹುಡುಗ ಹಾಲು ಕುಡಿತಿದ್ದಾನೆ. ಸೂಪರ್. ಅಂಡ್ ಲಾಸ್ಟ್ಲಿ ಲೆಫ್ಟ್ ಸೈಡ್ ಅಲ್ಲಿರೋ ಹುಡುಗ ಏನ್ ತಿಂತಿದ್ದಾನೆ? ಎಲ್ರು ಹೇಳ್ಬಿಡಿ ಒಟ್ಟಿಗೆ. ಆ ಹುಡುಗ ಏನೋ ಫ್ರೂಟ್, ಹಣ್ಣು. ಆ ಹುಡುಗ ಸೇಬು ಆಪಲ್ ತಿಂತಾ ಇದ್ದಾನೆ. ಸೂಪರ್, ಸೇಬು ತಿಂತಾ ಇದ್ದಾನೆ. What do you call green again? Green in Kannada? ಹಸಿರು, ಗ್ರೀನ್ ಆಪಲ್. ಹಸಿರು ಸೇಬು ತಿಂತಾ ಇದ್ದಾನೆ. ಸೂಪರ್. ಆತರ ಇದು ನೋಡ್ಬೋದು. ಇಲ್ಲಿ ಪ್ರಾಬ್ಲಿ ಆ ಹುಡುಗಿ ಆರೆಂಜ್ ಜ್ಯೂಸ್ ಕುಡಿತಾ ಇದ್ದಾಳೆ. ಇವನ್ ಹೇಳ್ಬೋದು ಈ ಹುಡುಗ ಹಾಲ್ ಕುಡಿತಾ ಇದ್ದಾನೆ, ಹಾಲ್ ಹೇಳ್ದ ಅವನು. ಆ ಹುಡುಗಿ ಯಾವ ಟೈಪ್ ಆಫ್ ಫುಡ್ ತಿಂತಿದ್ದಾಳೆ ಕಾಣಿಸ್ತಿಲ್ಲ, ಬಟ್ ನನಗೇನೋ ರೈಸ್ ಕಾಣಿಸ್ತಿದೆ. ಅನ್ನ ಊಟ ಮಾಡ್ತಿದ್ದಾಳೆ, ಅನ್ನ ಜೊತೆ ಸಮ್ ಕರಿ, ಸಮ್ ಏಷ್ಯನ್ ಗರ್ಲ್ಸ್ ಅಂತ ಹೇಳು, ರೈಸ್ ವಿತ್ ಸಮ್ ಕರಿ ಊಟ ಮಾಡ್ತಿದ್ದಾಳೆ ಅಂತ ಹೇಳ್ಬೋದು. ಸೋ ಮೆನಿ ಥಿಂಗ್ಸ್ ಕ್ಯಾನ್ ಆಡ್. ಆಯ್ತಾ? ಸೂಪರ್. ನೆಕ್ಸ್ಟ್ ಅಲ್ಲಿ ಇನ್ನು ತುಂಬಾ ಅದೇ ತರ ಮಾಡ್ತಿದ್ದಾರೆ ಅಲ್ಲಿ ಹುಡುಗಿಯರು. ಹುಡುಗಿ ಜ್ಯೂಸ್ ಕುಡಿತಾ ಇದ್ದಾಳೆ, ಹುಡುಗ ಜ್ಯೂಸ್ ಕುಡಿತಾ ಇದ್ದಾನೆ, ಇವಳು ಬರ್ಗರ್ ತಿಂತಾ ಇದ್ದಾಳೆ, ಅವನು ಹಣ್ಣು ತಿಂತಾ ಇದ್ದಾನೆ ಅಂತ ಹೇಳ್ಬೋದು. ಈಗ ಹುಡುಗಿ ಆಯ್ತು. ಈಗ ಯಾರು ಬಂದ್ರು? ಲೆಫ್ಟ್ ಸೈಡ್ ಮೇಲ್ಗಡೆ ಇರೋಳಿಗೆ ಏನಂತಾರೆ? ಹೆಂಗಸು. ಸಂಹಿತಾ, ಅವಳು ಹೆಂಗಸು. ಕೆಳಗಡೆ ಇರೋದು ಯಾರು? ಸಂಹಿತಾ, ಅವಳು ಕೂಡ ಹುಡುಗಿನ ಹೆಂಗಸುನ? ಹೆಂಗಸು. ಎನಿಬಡಿ ಹೂ ಇಸ್ ಅನ್ ಅಡಲ್ಟ್ ಲೇಡಿ, ಅವಳಿಗೆ ಹೆಂಗಸು ಅಂತ ಕರಿತೀವಿ. ಕಿಡ್ಸ್ಗೆ ಹುಡುಗಿ ಅಂತೀವಿ. ಆಮೇಲೆ ರೈಟ್ ಸೈಡ್ ಇರೋದು ಇಬ್ರು ಯಾರು? ಪ್ರದ್ಯುಮ್ನ. ಮೇಲ್ಗಡೆ ಇರೋದು ಗಂಡಸು. ಪ್ರದ್ಯುಮ್ನ ಕೆಳಗಡೆ ಇರೋದು ಗಂಡಸು. ಹೆಂಗಸು, ಗಂಡಸು. ಓಕೆ, ಈಗ ಅವ್ರು ಏನ್ ಮಾಡ್ತಿದ್ರು ಇಲ್ಲಿ? ಸೇಮ್ ಟೈಪ್. ಸೊ ಮೇಲ್ಗಡೆ ಲೆಫ್ಟ್ ಸೈಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ ಲೇಡಿ ಸಂಹಿತಾ? ಹೇಳು. ಸೂಪರ್. ಬಲ್ಗಡೆ ಇರೋನ್ ಏನ್ ಮಾಡ್ತಿದ್ದಾನೆ? 2 ಕೆಲಸ ಮಾಡ್ತಿದ್ದಾನೆ, ಅವನು 3 ಕೆಲಸ ಮಾಡ್ತಿದ್ದಾನೆ. ಅದ್ರ 2 ಹೇಳು ನೋಡೋಣ ಶ್ರೇಯಾನ್ಸ್. ಆ ಗಂಡಸು
ನ್ಯೂಸ್ ಪೇಪರು ಓದುತ್ತಿದ್ದಾನೆ, ಮತ್ತೆ ತಿಂಡಿ ತಿಂತಾ ಇದ್ದಾನೆ, ಸೂಪರ್ ಮತ್ತೆ ರೆಡಿ ಆಗ್ತಾ ಇದ್ದಾನೆ. ಸೂಪರ್. ರೆಡಿ ಆಗ್ಬಿಟ್ಟಿದ್ದಾನೆ. ಆಮೇಲೆ ಜ್ಯೂಸ್ ಇಟ್ಕೊಂಡಿದ್ದಾನೆ. ಸೊ ಇಸ್ ಹ್ಯಾವಿಂಗ್ ಇಸ್ ಬ್ರೇಕ್ಫಾಸ್ಟ್. ತಿಂಡಿ ಮಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ. ಏನ್ ತಿಂಡಿ ತಿಂತಾನೆ ಕಾಣಿಸ್ತಾ ಇದೆ. ಈಸ್ ಈಟಿಂಗ್ ಏನದು ಬೇಗಲ್ ತರ ಇದೆ, ಸ್ಯಾಂಡ್ವಿಚ್ ತರ ಇದೆ. ಸೂಪರ್. ಈಗ ಪ್ರದ್ಯುಮ್ನ ಬಾಟಮ್ ಅಲ್ಲಿ ಲೆಫ್ಟ್ ಅಲ್ಲಿರೋ ಲೇಡಿ ಏನ್ ಮಾಡ್ತಿದ್ದಾಳೆ? ಆ ಹೆಂಗಸು ಏನ್ ತಿಂತಾ ಇದ್ದಾಳೆ? It looks like Pradeepna idana. Pradeepna there? I guess not. Is it? Okay, Pradyumna unmute ಮಾಡ್ಕೋ, ಹೇಳು. ಆ ಹೆಂಗಸು ಸ್ಯಾಲಡ್ ತಿಂತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾಳೆ ಅವಳು? ಸ್ಯಾಲಡ್. ಎವ್ರಿಬಡಿ ಇಸ್ ಈಟಿಂಗ್ ಆರ್ ಡ್ರಿಂಕಿಂಗ್. ಆ ಹೆಂಗಸು ಸ್ಯಾಲಡ್ ತಿಂತಾ ಇದ್ದಾಳೆ. ಇಲ್ಲಿ ಬಲ್ಗಡೆ. ಸೊ ಓಕೆ, ನೀನು ಥಾಟ್ ಯು ಆರ್ ಮ್ಯೂಟೆಡ್. ಓಕೆ, ಆ ಹೆಂಗಸು ಸ್ಯಾಲಡ್ ತಿಂತಾ ಇದ್ದಾಳೆ. ಆಮೇಲೆ ಪ್ರದ್ಯುಮ್ನ ಇನ್ನೇನ್ ಕಾಣಿಸುತ್ತೆ? ಆ ಹೆಂಗಸು ಫೇಸ್ ಮೇಲೆ ಏನಿದೆ, ಹಾಗೂ ಯಾವ ಕಲರ್ ಡ್ರೆಸ್ ಟಾಪ್ ಹಾಕೊಂಡಿದ್ದಾಳೆ? magenta dress ಹಾಕೊಂಡಿದ್ದಾರೆ. magenta, I like it. ಆಮೇಲೆ ಅವ್ರಿಗೆ ಕನ್ನಡಕ ಇದೆ, ಮತ್ತೆ ಇಯರಿಂಗ್ಸ್ ಮತ್ತೆ ರಿಂಗು. ಓಕೆ, ಆಮೇಲೆ ಕೊರಳಿನ ಸುತ್ತ, ಕತ್ತಿನ ಸುತ್ತ ಏನಿದೆ? ಸರದ ಪೆಂಡೆಂಟ್ ಯಾವ ತರ ಇದೆ? ಯಾವ ಹಾರ್ಟ್ಗೆ ಏನಂತ ಕನ್ನಡ? ಹಾರ್ಟ್ ಶೇಪ್ ಪೆಂಡೆಂಟ್ಗೆ ಹೃದಯ ಶೇಪ್ ಪೆಂಡೆಂಟ್ ಅಂತ ಹೇಳ್ಬೋದು. ಹೃದಯ ಶೇಪ್ ಪೆಂಡೆಂಟ್ ಇದೆ. ಎಷ್ಟು ಅಬ್ಸರ್ವೇಷನ್ ಮಾಡ್ಬೋದು ನೋಡು ಅಲ್ಲಿ ಅಲ್ವಾ? ಸೂಪರ್. ಓಕೆ, ರೈಟ್ ಸೈಡ್ ಅಲ್ಲಿರೋ ಗಂಡಸು ಏನ್ ಮಾಡ್ತಾ ಇದ್ದಾನೆ? ಗಂಡಸು ರೆಸ್ಟೋರೆಂಟ್ ಅಲ್ಲಿ ನೀರ್ ಕುಡಿತಾ ಇದ್ದಾನೆ. ಸೂಪರ್. ಮತ್ತೆ ಅವಕಾಡೋ ಬ್ರೆಡ್ ತಿಂತಾ ಇದ್ದಾನೆ. ಕಡರು ಕಾಣಿಸ್ಬಿಡ್ತೀನಿ. ಆಸಮ್. ಆಮೇಲೆ ನ್ಯೂಸ್ ಪೇಪರ್ ಇಟ್ಕೊಂಡಿದ್ದಾನೆ. ಇದು ಬ್ರೇಕ್ಫಾಸ್ಟ್ ಪ್ರಾಬಬ್ಲಿ. ಬ್ರೇಕ್ಫಾಸ್ಟ್ ಟೇಬಲ್ ಯೂಶಲಿ ಎಲ್ಲೋ ಹೋಗಿದ್ದಾನೆ, ಹೊರಗಡೆ ಹೋಗಿದ್ದಾನೆ ಇವನು. ಇವನ್ ಮೇಲ್ಗಡೆ ಇರೋನ್ ಮೋಸ್ಟ್ಲಿ ಮನೆಯಲ್ಲೇ ಇದ್ದಾನೆ, ನ್ಯೂಸ್ ಪೇಪರ್ ಓದ್ತಾ ಇದ್ದಾನೆ. ಯು ಕ್ಯಾನ್ ಸಿ ದಟ್ ಲುಕ್ಸ್ ಲೈಕ್ ಅ ಕಿಚನ್ ಅಲ್ವಾ? ಇವಳು ಕಾಣಿಸ್ತಾ ಲೈಕ್ ಶಿ ಕುಡ್ ಬಿ ಅಟ್ ಹೋಮ್ ಆರ್ ಔಟ್ಸೈಡ್ at a restaurant, and that lady on the top looks like she's in a garden alva. Nodu adun gamanisbo. So many things in one. So looks like they're all beginning their day. Ellaru avaru day na shuru ಮಾಡ್ತಾ ಇದ್ದಾರೆ. All right, next ಇಲ್ಲೇನ್ ಆಗ್ತಾ ಇದೆ ನೋಡೋಣ ಅಂದ್ರೆ, ಇಲ್ಲೂ ತುಂಬಾ ಈಟಿಂಗ್ ನಡೀತಾ ಇದೆ. ಬೇರೆ ಬೇರೆ ತರದ್ದು ಬೇರೆ ಬೇರೆ ಕಡೆ ಇದ್ದಾರೆ. ಅದ್ರಲ್ಲಿ ಸ್ವಲ್ಪ ಜನ ಚಿಕ್ಕವರಿದ್ದಾರೆ, ಸ್ವಲ್ಪ ಜನ ದೊಡ್ಡವರಿದ್ದಾರೆ. ಕ್ವಿಕ್ಲಿ ಹೋಗೋಣ. ಫಸ್ಟ್ ಸಮಿತಾ ಆಗ್ಬಿಟ್ಟು ಮಾಡ. ಸಮಿತಾ, ಆ ಚಿಕ್ಕ ಹುಡುಗಿ ಏನ್ ಮಾಡ್ತಿದ್ದಾಳೆ? ಫುಲ್ ಸೆಂಟೆನ್ಸ್ ಹೇಳ್ಬೇಕು. ಆ ಹುಡುಗಿ, ಬರೀ ಹುಡುಗಿ ಇಲ್ಲ, ಆ ಹುಡುಗಿ, ದ್ಯಾಟ್ ಗರ್ಲ್. ಆ ಹುಡುಗಿ ಬ್ರಾಕೊಲಿ ತಿಂತಾ ಇದ್ದಾರೆ, ಮತ್ತೆ ಗಡ್ಗೆ ದೊಡ್ತಿದೆ. ಮತ್ತೆ ಏನ್ ಮಾಡ್ತಾಳೆ? ನಿನ್ಗೆ ನೋಡ್ತಿದ್ದಾಳ? ಹೌದಾ? ಲುಕ್ಸ್ ಆಸ್ ಅವಳು ನೋಡ್ರೆ ನಮ್ಮನ್ನೇ ಈಗ ನೋಡ್ತಿದ್ದಾಳೆ ಅನ್ಸುತ್ತ. ಆಮೇಲೆ ಸಂಹಿತಾ, ಅವಳು ಬ್ರಾಕ್ಲಿನ ಯಾವ್ದ್ರಲ್ಲಿ ತಿಂತಾ ಇದ್ದಾಳೆ? ಸಂಹಿತಾ, ವಾಟ್ ಇಸ್ ಶಿ ಈಟಿಂಗ್ ದಟ್? ಫೋರ್ಕ್ ಮುಳ್ಳಿನ ಫೋರ್ಕ್ ಅಂತಾನೆ ಹೇಳ್ಬೋದು. ಮುಳ್ಳಿನ ಚಮಚ ಅಂತಾರೆ, ಮುಳ್ಳು ಚಮಚ. ಇಟ್ಸ್ ಫೈನ್, ನೋಡೋಣ ಸೇ ದಟ್. ಆಮೇಲೆ ಸಂಹಿತಾ, ಅವಳು ಯಾವ್ದ್ರ ಮೇಲೆ ಕೂತ್ಕೊಂಡಿದ್ದಾಳೆ? ಚೇರ್ ಮೇಲ, ಸೋಫಾ ಮೇಲ? ಸೋಫಾ ಕೌಚ್ ಸೋಫಾ ತರ ಇದೆ ನೋಡೋದು ಅಲ್ವಾ? ಸೋಫಾ ಕೌಚ್. I can see both ends like separating. So and look at her eyes, man. ಹಿಂಗ್ ನೋಡ್ತಿಳು, ಹಿಂಗ್ ಕಣ್ಣು ಬಿಟ್ಕೊಂಡು ನೋಡ್ತಿದ್ದಾಳೆ ಅಲ್ವಾ? ಶೀಸ್ ನೇರವಾಗಿ ನೋಡ್ತಾ ಇದ್ದಾಳೆ. ಐ ಲೈಕ್ ದಟ್ ಯು ಮೆನ್ಷನ್ ದಟ್. ನೇರವಾಗಿ ನೋಡ್ತಾ ಇದ್ದಾಳೆ, ಸ್ಟೇರಿಂಗ್ ಅಟ್ ಯು ಅಲ್ವಾ? ನನ್ನನ್ನೇ ನೋಡ್ತಿದ್ದಾಳೆ ಅಂತ ಹೇಳ್ದೆ ಆತರ. ಓಕೆ, ಸೂಪರ್. ಓಕೆ, ಪ್ರದ್ಯುಮ್ನ ರೈಟ್ ಸೈಡ್ ಟಾಪ್ ರೈಟ್ ಅಲ್ಲಿರೋ ಲೇಡಿ ಏನ್ ಮಾಡ್ತಾ ಇದ್ದಾಳೆ?
ಅವರು ವಾಟರ್ ತಿಂತಾ ಇದ್ದಾರೆ. ಹೌದು, ಅದಕ್ಕೆ ಕನ್ನಡದಲ್ಲಿ ಒಂದು ಸ್ಪೆಷಲ್ ವರ್ಡ್ ಇದೆ, ಅದು ಹೇಳ್ಕೊಡ್ತೀನಿ. ಅದಕ್ಕೆ ಹೇಳ್ಬೇಕು, ಆ ಹೆಂಗಸು ಕಲ್ಲಂಗಡಿ ಹಣ್ಣು. ಕಲ್ಲು I was ಕಲ್ about to say that. you're about to say that's fine. ಕಲ್ಲಂಗಡಿ ಕಲ್ಲಂಗಡಿ, ಕಲ್ಲು ಅಂಗಡಿ, ಸ್ಟೋನ್ ಶಾಪ್, ಕಲ್ಲು ಅಂಗಡಿ, ಕಲ್ಲಂಗಡಿ. ಕಲ್ಲಂಗಡಿ ಹಣ್ಣು ತಿಂತಾ ಇದ್ದಾಳೆ. ಓಕೆ, ಇನ್ನೇನ್ ಕಾಣಿಸುತ್ತೆ ಪ್ರದ್ಯುಮ್ನ? ಅವಳು ರೆಸ್ಟೋರೆಂಟ್ ಅಲ್ಲಿ ಇದ್ದಾಳ, ಪಾರ್ಕ್ ಅಲ್ಲಿ ಇದ್ದಾಳ, ಅಥವಾ ಬೀಚ್ ಬೀಚ್ ಅಲ್ಲಿ ಇದ್ದಾಳೆ? ನೋಡಿ, ದೂರದಲ್ಲಿ ಸ್ವಲ್ಪ ಸಮುದ್ರನೂ ಕಾಣಿಸ್ತಿದೆ. ಬೀಚ್ ತರದ ಹ್ಯಾಟ್ ಹಾಕೊಂಡಿದ್ದಾಳೆ. ನಿನ್ಗೇನ್ ಕಾಣಿಸ್ತಿದೆ ಸಮುದ್ರ ಪಕ್ಕ? ಬೀಚ್ ಅಲ್ಲಿ ಏನಿರುತ್ತೆ? ಕೆಳಗಡೆ ಇರೋದು ಏನಿದು, ಏನಂತಾರೆ ಗೊತ್ತಾ ಅದಕ್ಕೆ? ಮಣ್ಣು ಮಣ್ಣು ಮರಳು. ಮಣ್ಣು ಇಸ್ ಮಡ್, ಸ್ಯಾಂಡ್ ಏನಂತಾರೆ ಗೊತ್ತಾ? ಮರಳು. ಸೊ ಏನ್ ಹೇಳ್ಬೋದು, ಆ ಹೆಂಗಸು ಆಮೇಲೆ ಸನ್ ಗ್ಲಾಸಸ್ ಹಾಕೊಂಡಿದ್ದಾಳೆ ಅಲ್ವಾ? ಏನೇನ್ ಹಾಕೊಂಡಿದ್ದಾಳೆ? ಟೋಪಿ ಹಾಕೊಂಡಿದ್ದಾಳೆ. ಆಮೇಲೆ ಅವಳ ಕೂದಲ್ನ ಜುಟ್ ಕಟ್ಕೊಂಡಿದ್ದಾಳ, ಬಿಟ್ಕೊಂಡಿದ್ದಾಳ? ಅದಕ್ಕೆ ಕಟ್ಟೋದು ಅಂದ್ರೆ ಟೈಯಿಂಗ್ ಯುವರ್ ಹೇರ್. ಶಿ ಲೆಫ್ಟ್ ಹರ್ ಹೇರ್, ಸ್ಪ್ರೆಡ್ ಹರ್ ಹೇರ್, ರೈಟ್? ಲುಕ್ಸ್ ಲೈಕ್. ಹೌದು. ಸೊ ಕೂದಲ್ನ ಹರಡ್ಬಿಟ್ಟಿದ್ದಾಳೆ, ಬಿಟ್ಟಿದ್ದಾಳೆ. ಶಿ ಲೆಫ್ಟ್ ಹರ್ ಹೇರ್. ಸೋ ಮೆನಿ ಅಬ್ಸರ್ವೇಷನ್. ಓಕೆ, ಮರಳು ಕಾಣಿಸ್ತಾ ಇದೆ, ಸಮುದ್ರ ಚೂರ್ ಕಾಣಿಸ್ತಾ ಇದೆ ಲೆಫ್ಟ್ ಅಲ್ಲಿ. ಆಮೇಲೆ ಬೀಚ್ ಮೇಲೆ ಏನಿದೆ, ಇವಳು ಹಿಂದ್ಗಡೆ ಲೈನ್ ಆಗಿ ಏನೋ ಇದೆಯಲ್ಲ, ಏನದು? ಅದ್ ಯಾಕೆ ಹಾಕಿರ್ತಾರೆ ಬೀಚ್ ಅಲ್ಲಿ ಅಂದ್ರೆ ತುಂಬಾ ಸನ್ ಬರ್ದು, ಸನ್ನಿನ್ ಪ್ರೊಟೆಕ್ಷನ್ ಮಾಡ್ಕೊಳಕ್ಕೆ. ಏನ್ ಹೇಳೋದು? ಬೀಚ್ ಛತ್ರಿ ಛತ್ರಿ. ಬೀಚ್ಗೆ ಬೀಚ್ ಅಂತಾನೆ ಹೇಳ. ಬೀಚಿನ ಮೇಲೆ ಛತ್ರಿ, ಬೀಚ್ ಛತ್ರಿ, ಬೀಚ್ ಅಂಬ್ರೆಲಾನೇ ಅದು, ರೆಗ್ಯುಲರ್ ಛತ್ರಿ, ಮಳೆ ಅಂಬ್ರೆಲಾ. ಬಿಗ್ ಬೀಚ್ ಅಂಬ್ರೆಲಾ, ಬೀಚ್ ಛತ್ರಿ. ಸೂಪರ್. ಆಮೇಲೆ ಟಾಪ್ ಲೆಫ್ಟ್ ಅಲ್ಲಿ ಏನಾಗ್ತದೆ ನಂಗೆ ಕಾಣಿಸ್ತಾ ಇಲ್ಲ, ಸ್ಯಾಂಡ್ವಿಚ್ ತರ ಇದೆ ಅಲ್ವಾ? ಏನ್ ತಿಂತದೆ ಅವನು? ಲುಕ್ಸ್ ಲೈಕ್ ಅ ಸ್ಯಾಂಡ್ವಿಚ್ ಟು ಮೀ. ಅವನು ಇಲ್ಲ, ಆ ಗಂಡಸು ಅಂತಾನೆ ಹೇಳ. ಅವನು ಒಂದು ಸಬ್ವೆ ಸ್ಯಾಂಡ್ವಿಚ್ ತಿಂತಾ ಇದ್ದಾನೆ ಅವನು ಬ್ಯಾಕ್ ಯಾರ್ಡ್ ಅಲ್ಲಿ. ಓ ಸೂಪರ್. ಸಬ್ವೇನೆ ದೊಡ್ಡದಾಗಿದೆ ನೋಡು. ಸಬ್ವೆ ಅಥವಾ ಇನ್ನೊಂದು ಕ್ವಿಜ್ನೋಸ್ ಅಂತ ಬರುತ್ತೆ, ಅದಿರ್ಬೋದು, ಗೊತ್ತಿಲ್ಲ ಯಾವ್ದು. ದೊಡ್ಡ ಸ್ಯಾಂಡ್ವಿಚ್ ತಿಂತಾ ಇದ್ದಾನೆ, ಫುಟ್ ಲಾಂಗು. ಸೂಪರ್. ಅದ್ರಲ್ಲಿ ಸ್ವಲ್ಪ ಅದ್ರಲ್ಲಿರೋ ಲೆಟ್ಯೂಸ್ ಕಾಣಿಸ್ತಿದೆ ನೋಡು ಸೈಡ್ ಅಲ್ಲಿ ಅಲ್ವಾ? ಆಮೇಲೆ ಬ್ಯಾಕ್ ಯಾರ್ಡ್ ಬೇರೆ ಹೇಳ್ಬಿಟ್ಟ. ಸೂಪರ್ ಕಣ. ಆ ಗಂಡಸು ಅಂತ ಹೇಳ್ಬೋದು. ಸ್ವಲ್ಪ ಮರ್ಯಾದೆ. ಇವಾಗ ಏನ್ ಮಾಡೋಣ ಗೊತ್ತಾ? ಇವಾಗ ವಿಲ್ ಯೂಸ್ ಅವನು ಅಂಡ್ ಅವರು ಅಂಡ್ ಅವಳು. ಇವಾಗ somebody, some old, whoever looks a little older than you. Suppose if it's ನಾವೇ ಇದ್ವಿ ಅನ್ಕೋ, ಸ್ಟ್ರೇಂಜರ್ಸ್ ಗೆ sometimes I think you should still use with respect. So with respect ಯೂಸ್ ಮಾಡ್ಬೇಕಾದ್ರೆ ನಾವು ಅವರು, ಆಮೇಲೆ ಇವರು, ದಿಸ್ ಪರ್ಸನ್ ದಟ್ ಪರ್ಸನ್, ಅವರು ಅಂತೀವಿ ಅಲ್ವಾ? ಅವನು. ಈಗ ಅಲ್ಲಿ ನನ್ ಫೋಟೋ ಇದ್ರೆ ಅಥವಾ ಪ್ರದ್ಯುಮ್ನ ಮಾಮ್ ಫೋಟೋ ಇದ್ರೆ ನಾವು ಅವಳು ಅವನು ಅಂತ ಹೇಳಲ್ಲ. ಯು ಗಿವ್ ರೆಸ್ಪೆಕ್ಟ್ ಟು ದೆಮ್, ದೇ ಆರ್ ಓಲ್ಡರ್ ದೆನ್ ಯು ಅಲ್ವಾ? ಬಟ್ ಫಾರ್ ದ ಕಿಡ್ಸ್ ಇನ್ ದ ರೈಟ್, ಯು ಡೋಂಟ್ ಹ್ಯಾವ್ ಟು ಅವಳು ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ನೌ ಸೇ, ಇನ್ಸ್ಟೆಡ್ ಆಫ್ ಸೇಯಿಂಗ್ ಆ ಹುಡುಗಿ, ಆ ಗಂಡಸು ಅಥವಾ ಆ ಹೆಂಗಸು, ಐ ವಾಂಟ್ ಯು ಟು ಯೂಸ್ ದ what do you call it, pronoun ಅಂತಾರೆ, ಸರ್ವನಾಮ ಅಂತ. ಆ ಫಸ್ಟ್ ಪರ್ಸನ್ ಅವರು, ಅವನು, ಅವಳು, ಆ ತರ ಹೇಳ್ಬಿಟ್ಟು ಕ್ವಿಕ್ ಆಗಿ ಹೇಳ್ಬೋಣ. ಓಕೆ, ಫಸ್ಟ್ ಸಂಹಿತಾ, ಟಾಪ್ ಲೆಫ್ಟ್ ಏನ್ ಮಾಡ್ತಿದ್ದಾನೆ ಬೇಗ ಹೇಳ್ಬಿಡು. ಅವರು, ಗಿವಿಂಗ್ ರೆಸ್ಪೆಕ್ಟ್. ಅವರು ಏನ್ ಓಕೆ, ಹಾಟ್ ಡಾಗ್ ಹೇಳ್ಬಿಟ್ಲು. ಸೂಪರ್. ಅವರು ಏನ್ ಹಾಕೊಂಡಿದ್ದಾರೆ? ನೇರಳೆ ಬಣ್ಣದ, ನೀಲಿ ಅಲ್ಲ, ನೇರಳೆ. ಅವರು ನೇರಳೆ ಬಣ್ಣದ ಏನದು, ಶರ್ಟ್? ಲುಕ್ಸ್ ಲೈಕ್ ಅ ಶರ್ಟ್. ಯಾ, ನೇರಳೆ ಬಣ್ಣದ ಶರ್ಟ್ ಹಾಕೊಂಡಿದ್ದಾರೆ. ಅವರು ನೇರಳೆ ಬಣ್ಣದ ಶರ್ಟ್ ಹಾಕೊಂಡಿದ್ದಾರೆ. ಅಂಗಿ. ಪ್ಯೂರ್, ಇನ್ನೂ ಒಳ್ಳೆ. ಶರ್ಟ್ ಹೇಳಿದ್ರು ಪರವಾಗಿಲ್ಲ, ಅಂಗಿನೂ ಹೇಳ್ಬೋದು, ಅಂಗಿನೂ ಚೆನ್ನಾಗಿರುತ್ತೆ. ಅವ್ರು ನೇರಳೆ ಬಣ್ಣದ ಅಂಗಿ ಹಾಕೊಂಡಿದ್ದಾರೆ. ಸೂಪರ್. ಓಕೆ, ಪ್ರದ್ಯುಮ್ನ ಬಾಟಮ್ ಅಲ್ಲಿರೋರು ಏನ್ ಮಾಡ್ತಾ ಇದ್ದಾರೆ, ಏನ್ ಡ್ರೆಸ್ ಹಾಕೊಂಡಿದ್ದಾರೆ, ಅಂಡ್ ಸಮಥಿಂಗ್ ಎಲ್ಸ್ ಇಸ್ ಪುಟಿಂಗ್ ಆನ್ ಟಾಪ್ ಆಫ್ ಹಿಮ್, ಅಷ್ಟು ಹೇಳ್ಬಿಡು.
ಅವರು ಯಾವ್ದೋ ಜ್ಯೂಸ್ ಕುಡಿತಾ ಇದ್ದಾರೆ. ಹ್ಮ್ ಆಮೇಲೆ ಕತ್ತಲ್ಲಿ ಟವಲ್ ಇದೆ. ಹೌದು, ಸುತ್ತ ಟವಲ್ ಇದೆ. ಕತ್ತು ಸುತ್ತ ಅರೌಂಡ್ ದ ನೆಕ್ ಇಸ್ ಪುಟ್ಟ ನೀಲಿ ಟವಲ್ಲು. ಸೊ ಈಗಲೇ ವರ್ಕೌಟ್ ಮಾಡಿ ಬಂದಿದ್ದಾನೆ ಅನ್ಸುತ್ತೆ ಅಲ್ವಾ? ಲುಕ್ಸ್ ಲೈಕ್ ಇಟ್. ವರ್ಕೌಟ್ ಮಾಡಿ, ಸೊ ಆಮೇಲೆ ಇನ್ನೇನ್ ಹಾಕೊಂಡಿದ್ದಾನೆ ಅವನು? ಅಂಗಿ ಶರ್ಟ್ ಹಾಕೊಂಡಿದ್ದಾನ ಅಥವಾ ಸೂಟ್ ಹಾಕೊಂಡಿದ್ದಾನ? ಏನ್ ಹಾಕೊಂಡಿದ್ದಾನೆ? ವಾಟ್ ಇಸ್ ವೇರಿಂಗ್ ಆನ್ ದ ಟಾಪ್? ಶರ್ಟ್, ಕೆಂಪು ಶರ್ಟ್. ಕೆಂಪು ಶರ್ಟ್, ಕೆಂಪು ಟಿ ಶರ್ಟ್ ಹಾಕೊಂಡು ಟವಲ್ ಸುತ್ತಕೊಂಡಿದ್ದಾನೆ. ಆಮೇಲೆ ವಾಟ್ ಅಬೌಟ್ ಎನಿ ಕಾಮೆಂಟ್ ಆನ್ ಹಿಸ್ ಹೇರ್, ಪ್ರದ್ಯುಮ್ನ? ಲುಕ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ? ತುಂಬಾ ಕರ್ಲಿ ಇದೆ, ಪೋನಿ ಟೈಲ್ ಅಲ್ಲಿ ಇದೆ. ಹೌದು, ತುಂಬಾ ಕೂದ್ಲಿದೆ. ಆಮೇಲೆ ಸೈಡ್ ಎಲ್ಲ ಶೇವ್ ಮಾಡ್ಕೊಂಡ್ಬಿಟ್ಟು ಬೇಲ್ ಕಡೆ ಮಾತ್ರ ಹಿಂದ್ಗಡೆ ಕಟ್ಕೊಂಡಿದ್ದಾನೆ ಅಲ್ವಾ? ಲುಕ್ ಅಟ್ ಇಟ್. ಆಮೇಲೆ ಲುಕ್ ಅಟ್ ದಿಸ್ ಗರ್ಲ್. ಶ್ರೇಯಾನ್ಸ್, ವಾಟ್ಸ್ ಯುವರ್ ಕಾಮೆಂಟ್? ಫರ್ಗೆಟ್ ಅಬೌಟ್ ದ ಟಾಪ್ ಗರ್ಲ್. ಅವಳು ಬರೀ ಹಾಲು ಕುಡಿತಿದ್ದಾಳೆ, ಅವಳು ಕರ್ಲಿ ಹೇರ್ ಇದೆ, ಸರಿ. ವಾಟ್ ಆರ್ ಯುವರ್ ಕಾಮೆಂಟ್ಸ್ ಆನ್ ದ ಬಾಟಮ್ ಗರ್ಲ್, ಶ್ರೇಯಾನ್ಸ್? ಅವಳು ರಾಸ್ಬೆರಿ ಮತ್ತೆ ಬ್ಲೂಬೆರಿ ಮತ್ತೆ ಆರೆಂಜು ಇದ್ದಾಳೆ. ಓ, ರಾಸ್ಬೆರಿ ಬ್ಲೂಬೆರಿ ಕೈಯಲ್ಲೇ ಇಟ್ಕೊಂಡಿದ್ದಾಳೆ. ಕೈ ನೆಕ್ತಾ ಇದ್ದಾಳೆ ಅಲ್ವಾ? ಚುಚ್ಕೊಂಡಿದ್ದಾಳೆ ಕೈಗೆ, ಬೆರಳಿಗೆ. ಒಂದೊಂದ್ ಬೆರಳಿಗೂ ಒಂದೊಂದ್ ರಾಸ್ಬೆರಿ ಸ್ಟ್ರಾಬೆರಿ ಹಾಕೊಂಡಿದ್ದಾಳೆ ಅಲ್ವಾ? ರಾಸ್ಬೆರಿ. ಆಮೇಲೆ strawberry you would be able to see the seeds. ಹೌದು, ಅಂಡ್ ಇವಳು ನೀಟಾಗಿ ಅದನ್ನ ಇಟ್ಕೊಂಡಿದ್ದಾಳೆ, ಚೀಪ್ತಾ ಇದ್ದಾಳೆ. ಅದಕ್ಕೆ ವಾಟ್ ದ ರೈಟ್ ಆಕ್ಷನ್ ಇಸ್ ಡೂಯಿಂಗ್ ನೋಡು. ಅದಕ್ಕೆ ಏನಂತಾರೆ ಗೊತ್ತಾ? ಅವಳ ಅವಳ ಹೆಬ್ಬೆರಳನ್ನ ಚೀಪ್ತಾ ಇದ್ದಾಳೆ. ಚೀಪೋದು ಅಂದ್ರೆ ಶಿ ಇಸ್ ಲಿಕ್ಕಿಂಗ್ ಇಟ್. ಓಕೆ, ಒಂದೊಂದು ರೆಸ್ಟೋರೆಂಟ್ ಅಲ್ಲಿ ಫಿಂಗರ್ ಲಿಕ್ಕಿಂಗ್ ಗುಡ್ ಫುಡ್ ಅಂತ ಹೇಳ್ತಾರೆ ನೋಡಿ, ಆ ತರ. Sometimes it's considered bad hygiene, but sometimes it's okay. You're like, oh, it's so tasty, I want to lick my fingers. So ಆಮೇಲೆ because you're eating in your hand. ಆಮೇಲೆ ನೋಡಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಾಕೊಂಡ್ಬಿಡಿದಾಳೆ, ರೈಟ್ ಹ್ಯಾಂಡ್ ಅಲ್ಲಿ ಒಂದು ಇಟ್ಕೊಂಡಿದ್ದಾಳೆ ಹಣ್ಣು. ಸೂಪರ್. ಆಮೇಲೆ ಅವಳು ಏನ್ ಹಾಕೊಂಡಿದ್ದಾಳೆ? ಅವಳು ಡ್ರೆಸ್ ಏನದು? ಒಂದು ಪಜಾಮಸ್. ಓಕೆ, ಸ್ವಲ್ಪ ವಿಂಟರ್ಗೆ ಸ್ವಲ್ಪ ವಾರ್ಮ್ ಜಾಮೀಸ್ ಹಾಕೊಂಡಿದ್ದಾಳೆ ಅಲ್ವಾ? ಲುಕ್ಸ್ ಲೈಕ್ ಇಟ್. ಹುಡ್ಡು ಬೇರೆ, ಹುಡೆಡ್ ಜಾಕೆಟ್, ವಿಂಟರ್ ಜಾಕೆಟ್ ಕೂಡ ಇದೆ. ಸೂಪರ್. What is it? 5:48. Let me check. It's in 5 more minutes. Okay, let's do one more. 5:10 ಶುರು ಮಾಡಿದ್ದಲ್ವಾ ನಾವು? Let's do one more. Super. Oh, first lesson completed. Well, I didn't go through the actually do. It's fine. So second lesson do one part ಮಾಡಿ. ಕೆಲಸ ಮಾಡ. ಇವಾಗ ಏನ್ ಮಾಡ ಗೊತ್ತಾ? ಸೆಕೆಂಡ್ ಲೆಸನ್ ಸ್ಟಾರ್ಟಿಂಗ್ ಮಾಡ್ಬಿಟ್ಟು ಇಲ್ಲಿ ತುಂಬಾ ಜನ ಮಕ್ಕಳು ಕುಡಿಯೋದು ತಿನ್ನೋದು ಮಾಡ್ತಿದ್ದಾರೆ. ಲೆಟ್ಸ್ ಡು ಸಮಥಿಂಗ್. ಇಲ್ಲಿ ಮಾಡ, ಈ ಸ್ಲೈಡ್ ಮಾಡ್ಬಿಟ್ಟು ಹೊರಡಿ. ವಿಲ್ ಸ್ಟಾಪ್. ಓಕೆ, ಸಮೀತಾ, ಟಾಪ್ ಲೆಫ್ಟ್, ವಾಟ್ ಇಸ್ ದ ಗರ್ಲ್ ಡೂಯಿಂಗ್? ಕನ್ನಡ. ಅವಳು ಹಾರಿಸ್ತಿದ್ದಾಳೆ. ಶೀಸ್ ಫ್ಲೈಯಿಂಗ್ ಇಟ್. ಹೇಗೆ? ಪೇಪರ್ ಪ್ಲೇನ್ ತಾನೆ ಅದು? ಪೇಪರ್ ಪ್ಲೇನ್ ಇರ್ಬೇಕು ಅದು. ಪೇಪರ್ ಪ್ಲೇನ್ ಬರೀ ಪ್ಲೇನ್. ಗೊಂಬೆ ಮಾಡೆಲ್ ಪ್ಲೇನ್, ಬೊಂಬೆ ವಿಮಾನ, ಬೊಂಬೆ ಟಾಯ್ ವಿಮಾನ ಅಂತ ಹೇಳ್ಬೋದು. ಆ ಹುಡುಗಿ ಬೊಂಬೆ ವಿಮಾನ ಕೈಯಲ್ಲಿ ಇಟ್ಕೊಂಡು ಹಾರಿಸೋದಿಕ್ಕೆ ವಾಟ್ ಇಸ್ ಆಕ್ಷನ್? ಶಿ ಇಸ್ ವಾಕಿಂಗ್ ಆರ್ ಶಿ ಇಸ್ ಓಡ್ತಿದ್ದಾಳೆ. ಸೊ ಆ ಹುಡುಗಿ ಬೊಂಬೆ ವಿಮಾನ ಹಾರಿಸೋದಿಕ್ಕೆ ಓಡ್ತಿದ್ದಾಳೆ. ಸೊ ಲಾಂಗ್ ಸೆಂಟೆನ್ಸ್ ನೋಡು. ಆ ಹುಡುಗಿ, that girl, to fly a toy airplane, she is running. ಆ ಹುಡುಗಿ ಬೊಂಬೆ ವಿಮಾನ ಅಥವಾ ಬರೀ ವಿಮಾನ ಹಾರಿಸೋದಿಕ್ಕೆ ಓಡ್ತಿದ್ದಾಳೆ. ಎಲ್ಲಿ ಓಡ್ತಿದ್ದಾಳೆ ಸಂಹಿತಾ? ಆಯ್ತು, ಶ್ರೇಯಾಂಸು? ಫೀಲ್ಡ್ ಅಲ್ಲಿ. ದೊಡ್ಡ ಫೀಲ್ಡ್ ಅಲ್ಲಿ. ಎಷ್ಟು ದೊಡ್ಡದಾಗಿ ಇದ್ಗಡೆ ಮರ ಎಲ್ಲ ಇದೆ, ದೊಡ್ಡದಾಗಿದೆ ಫೀಲ್ಡ್. ಫೀಲ್ಡ್ ಅಂತಾನೆ ಹೇಳು, ಪರವಾಗಿಲ್ಲ, ಇಟ್ಸ್ ಓಕೆ. ಆಮೇಲೆ ದೊಡ್ಡ ಹೊಲ, ದೊಡ್ಡ ಜಾಗದಲ್ಲಿ ಓಡ್ತಿದ್ದಾಳೆ ಅಂತಾನೆ ಹೇಳ್ಬೋದು. ಹೇಳು. Uncle, can I do the right bottom one? Sure. It's like you have a lot more to say there. Okay, ಹೇಳು.
ರೈಟ್ ಬಾಟಮ್ಸ್ ಶ್ರೇಯಾನ್ಸ್ ಹೇಳ್ತಾನಂತೆ. ಹೇಳು ಶ್ರೇಯಾನ್ಸ್. ಅಲ್ಲಿ what is it called again? Retirement home ಅಲ್ಲಿ ರಿಟೈರ್ಮೆಂಟ್ ಹೋಮ್ ಅದ ಹೆಂಗ್ ಹೇಳ್ತೀಯ? those guys don't look that old to me. Okay, I'll take it. I told retirement home because I looked at their clothes. Oh, look You at can tell you. they're old people. You can tell them. Wow, the way they're wearing. Illa, actually, they look a little young, but doesn't matter. Let's say, okay, we'll take that. Maybe they've gone to meet somebody in retirement home. Hello. ರಿಟೈರ್ಮೆಂಟ್ ಹೋಮ್ ಅಲ್ಲಿ ಅವರು ನೀರು ಕುಡಿತಾ ಇದ್ದಾರೆ. ಆಮೇಲೆ ಒಬ್ರನ್ನೊಬ್ರು ನೋಡ್ತಾ ಇದಾರೆ ಅಲ್ವಾ? they're all like some deep thought. No, I think that two people are looking at the one with the gray shirt. Yeah, true. ಇಬ್ರು ಅವನೇ ಕರೆಕ್ಟ್. ಇಬ್ರು ಅವನ್ನೇ ನೋಡ್ತಾ ಇದಾರೆ. ಕರೆಕ್ಟ್. ಅವನೇನೋ ಹೇಳ್ತಾ ಇದ್ದಾನೆ ನೀರ್ ಕುಡಿತಾ. ಆಮೇಲೆ ಅವರಿಬ್ಬರಲ್ಲಿ ಕಾಮನ್ ಫ್ಯಾಕ್ಟರ್ ಏನು? 2 people are wearing ಮುಖದ ಮೇಲೆ ಏನಿದೆ? ಗ್ಲಾಸಸ್. ಕನ್ನಡಕ. ಇಬ್ರು ಕನ್ನಡಕ ಹಾಕೊಂಡಿದ್ದಾರೆ. ಮತ್ತೆ ಹೇರ್ ಇಲ್ಲ, ಕೂದ್ಲಿಲ್ಲ, ಬಾಲ್ಡ್ ನಂತರ. ಇಬ್ಬರಿಗೆ ಜಾಸ್ತಿ ಕೂದ್ಲೇ ಇಲ್ಲ. ಒಬ್ಬನ್ಗೆ, ಇನ್ನೊಬ್ಬನ್ಗೆ ಕೂದ್ಲಿದೆ. ಇಬ್ರು ಕನ್ನಡಕ ಇದೆ. ಆಮೇಲೆ ಅಲ್ಲೇನೋ ಎಡಗಡೆ ಯಾವ್ದೋ ಬೋರ್ಡ್ ಕಾಣ್ತಿದೆಯಲ್ಲ, ಬೋರ್ಡ್ ಮೇಲೆ ಏನೋ ಬರ್ದಿದ್ದಾರೆ, ಗೊತ್ತಿಲ್ಲ ಏನಂತ, ಪರವಾಗಿಲ್ಲ. ಓಕೆ. ಆಮೇಲೆ ಆ 3 ಜನದಲ್ಲಿ ಒಬ್ಬ ಕೈನ ಯಾವ್ದ್ರ ಮೇಲೆ ಇಟ್ಕೊಂಡಿದ್ದಾನೆ? ಆ 3 ಗಂಡಸರಲ್ಲಿ ಅಮಾಂಗ್ ದೋಸ್ 3 people ಒಬ್ನೇ ಒಬ್ಬ ಅವನ್ ಲೆಫ್ಟ್ ಹ್ಯಾಂಡ್ ಅವನ ಎಡದ ಕೈನ ಎಲ್ಲೋ ಇಟ್ಕೊಂಡಿದ್ದಾನೆ. ಎಡದ ಕೈ ಎಲ್ಬೋ. ವೇರ್ ಇಸ್ ಇಟ್? ಔಟ್ ಆಫ್ ದ 3 people ಒಬ್ಬ ರೈಟ್ ಒನ್ ಲೆಫ್ಟ್ ಹ್ಯಾಂಡ್ ನ ಯಾವ್ದ್ರ ಮೇಲೆ ಇಟ್ಕೊಂಡಿದ್ದಾನ ಅವನು? ಮೇಜು. ಟೇಬಲ್ಗೆ ಮೇಜು ಅಂತ ಹೇಳ್ಕೊಟ್ಟೆ. ಮೇಜಿನ ಮೇಲೆ, ಟೇಬಲ್ ಮೇಲೆ ಎಡದ್ ಕೈ ಇಟ್ಕೊಂಡಿದ್ದಾನೆ. ನೀರ್ ಕುಡಿತಾ ಎಡದ್ ಕೈನ ಟೇಬಲ್ ಮೇಲೆ ಇಟ್ಕೊಂಡಿದ್ದಾನೆ. ಅದನ್ನ ಮೊಳಕೈ ಅಂತಾರೆ. ಏನಂತಾರೆ? ಮೊಣಕೈ. ಮೊಣಕೈ ಅಥವಾ ಮೊಳಕೈ. ಮೊಣಕೈಗೆ ಎಲ್ಬೋ ಅಂತಾರೆ. ಅವನು ಮೊಣಕೈನ ಟೇಬಲ್ ಮೇಲೆ ಇಟ್ಕೊಂಡು ನೀರ್ ಕುಡಿತಾ ಇದ್ದಾನೆ. ಇನ್ನಿಬ್ರು ದೇ ಹ್ಯಾವ್ ದೇರ್ ಒಬ್ಬ ಲೆಫ್ಟ್ ಹ್ಯಾಂಡ್ ಅಲ್ಲೇ ಮೇಲಿಟ್ಕೊಂಡು ಕುಡಿತಾ ಇದ್ದಾನೆ, ಇನ್ನೊಬ್ಬ ರೈಟ್ ಹ್ಯಾಂಡ್ ಅಲ್ಲಿ ಕುಡಿತಾ ಇದ್ದಾನೆ ಅಲ್ವಾ? ಇಬ್ರು ಎಡದ್ ಕೈಯಲ್ಲಿ ಕುಡಿತಾ ಇದ್ದಾರೆ, ಒಬ್ಬ ಬಲ್ದ್ ಕೈಯಲ್ಲಿ ಕುಡಿತಾ ಇದ್ದಾನೆ. ಆಮೇಲೆ ಸೊ ದಟ್ಸ್ ಟೂ ಥಿಂಗ್ಸ್ ಹಿಯರ್. ಅದ್ರಲ್ಲೂ ಒಬ್ಬ ಅವನ್ ಎಡದ್ ಕೈದು ಮೊಣಕೈನ ಟೇಬಲ್ ಮೇಲೆ ಊರ್ಕೊಂಡಿದ್ದಾನೆ. ಊರೋದು ಏನಂತ ಗೊತ್ತದಕ್ಕೆ? ದಟ್ಸ್ ಅ ನ್ಯೂ ವರ್ಡ್. ಊರೋದು. ಎಲ್ಲ ಹೇಳಿ. ಊರು ಮೀನ್ಸ್ 2 things. ಊರು ಮೀನ್ಸ್ ಏನಪ್ಪಾ? ಊರು ಅಂದ್ರೆ ಊರು, ರೈಟ್? ನಿಮ್ಮೂರು ಎಡಿಸನ್, ನಿಮ್ಮ ಊರ ಹೆಸರು ಇನ್ನೊಂದು ಹೇಳ. ನ್ಯೂ ಜರ್ಸಿಯಲ್ಲಿ ಯಾವ ಊರದು ಹೇಳು? ಪಿಸ್ಕ್ಯಾಡವೆ. ನಿಮ್ಮೂರು ಪಿಸ್ಕ್ಯಾಡವೆ. ಪ್ರದ್ಯುಮ್ನ ಊರು ಪ್ರಾವಿಡೆನ್ಸ್ ಅಲ್ಲ, ಪ್ರದ್ಯುಮ್ನ ರೋಡ್ ಐಲ್ಯಾಂಡ್ ಯಾವ ಊರ ಹೆಸರು? ಪ್ರದ್ಯುಮ್ನ ಮತ್ತೆ ನಾನು ಹ್ಯಾನ್ಸ್ಟನ್. ನಮ್ಮೂರು ಲಾಸ್ ಏಂಜಲೀಸ್ ಹತ್ರ ಅರ್ವೈನ್ ಊರು. ಅದು ಒಂದ್ ಊರು. ಇನ್ನೊಂದು ಊರು ಏನ್ ಗೊತ್ತಾ? ಸಿ, ಅದನ್ನ ನಾನು ಇಂಗ್ಲಿಷ್ ಅಲ್ಲಿ ಹೇಳಲ್ಲ, ನಾನು ಎಕ್ಸ್ಪ್ಲೈನ್ ಮಾಡೇ ತೋರಿಸ್ತೀನಿ. ನೋಡು, ನಾನು ಹೇಳ್ತೀನಿ, ವರ್ಡ್ ಕೇಳಿಸ್ಕೊ. ಆ 3 ಜನರಲ್ಲಿ ಒಬ್ಬ ಅವನ ಎಡದ ಮೊಣಕೈ ಲೆಫ್ಟ್ ಹ್ಯಾಂಡ್ದು ಎಲ್ಬೋನ ಊರ್ಕೊಂಡಿದ್ದಾನೆ. ಟೇಬಲ್ ಮೇಲೆ, ಮೇಜಿನ ಮೇಲೆ ಊರ್ಕೊಂಡಿದ್ದಾನೆ. ಅಂದ್ರೆ ಟು ಪುಟ್ ಇಟ್ ದೇರ್ ಆಸ್ ಅ ಸಪೋರ್ಟ್. ದಟ್ ಆಕ್ಷನ್ ಕಾಲ್ಡ್ ಊರ್ಕೊಂಡು ನಡೆಯೋದು. ಸ್ವಲ್ಪ ಜನ ಕಾಲ್ನ ಸ್ಲೋಲಿ ಕಾಲು ಊರ್ಕೊಂಡು, ಅಂದ್ರೆ ಸಪೋರ್ಟ್ ತಕೊಂಡ್ ನಡ್ಕೊಂಡು ಹೋಗೋದು, ಕಾಲು ಊರ್ಕೊಂಡು ನಡೀತಾರೆ. ಒಂದು ಕೋಲ್ ಹಿಡ್ಕೊಂಡು ಕೋಲನ್ನು ಊರ್ಕೊಂಡು ಆ ಅಜ್ಜಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಒಂದ್ಸಲ ಸ್ಲೋಲಿ ಟೇಕಿಂಗ್ ಸಪೋರ್ಟ್ ಆಫ್ ಸಮಥಿಂಗ್ ಅಂಡ್ ಗೋಯಿಂಗ್ ಅಂತ. ಸೊ ಈ ಆಕ್ಷನ್ಗೆ ಊರುವುದು ಅಂದ್ರೆ ಟು ಟೇಕ್ ಸಪೋರ್ಟ್, ಟು ಪುಟ್ ಇಟ್ ಸಮ್ವೇರ್, ಟು ಟೇಕ್ ಸಪೋರ್ಟ್ ಆಫ್ ಸಮಥಿಂಗ್, ಊರ್ಕೊಳ್ಳೋದು ಅಂತ ಹೇಳ್ತಾರೆ. ಸೊ ಇಟ್ಸ್ ಅ ನ್ಯೂ ವರ್ಡ್ ಫಾರ್ ಊರು ಆಸ್ ಕಾಲೂರಿ ನಡಿ, ಸ್ಟೆಪ್ಸ್, ಸ್ಲೋಲಿ ಕೀಪ್ ಸ್ಟೆಪ್ಸ್ ಅಂಡ್ ವಾಕ್. ಕೈ ಊರ್ಕೊಳ್ಳೋದು ಅಂದ್ರೆ ಟು put it there as support. Okay. Before we exit this slide, I want to say something, okay? So from the it's like a little story, okay? So left down is the first slide. So a person is he's drinking coffee, right? Then looks like his daughter, which is up top, is playing
So you're making a story out of it. Sorry. Then her daughter is going to school With her and coming friends. back, Mm-hmm. and then he becomes old and has friends in the retire home. Oh, so nice. So nice, so nice. But what ಇನ್ನೊಂದ್ಸಲ ನಾನು ಹತ್ತಿರದಿಂದ ನೋಡಿದೆ. I don't think these people are that old. They're probably in their 30s. They're wearing different clothes probably, but I don't think it's retirement home. But that's a good story. All right. So ಪ್ರದ್ಯುಮ್ನಾಗೆ ಪ್ರದ್ಯುಮ್ನ ಈ ಸ್ಲೈಡ್ ಮುಗಿಸೋಣ. ಪ್ರದ್ಯುಮ್ನ ಕೆಳಗಡೆ ಲೆಫ್ಟ್ ಅಲ್ಲಿ ಒಂದು ಕಾಫಿ ಕುಡಿತಿದ್ದಾನೆ ಅಂತ ಹೇಳ್ದ. Can you tell some more things about that person, ಪ್ರದ್ಯುಮ್ನ? ಅವರು ನೀಲಿ ಶರ್ಟ್ ಹಾಕೊಂಡಿದ್ದಾರೆ. ಓಕೆ. ಆಮೇಲೆ ಪೋನಿ ಟೇಲ್ ಇದೆ. ಓಕೆ. ಆಮೇಲೆ ಫೇಸ್ ಅಲ್ಲಿ ಕ್ಲೀನ್ ಶೇವ ಅಥವಾ ಅವನೇನು ಪ್ರದ್ಯುಮ್ನ? ಅವ್ನ ಕೆನ್ನೆ ಮೇಲೆ ಕಿಚನ್ ಅಲ್ಲಿ ಇದ್ದಾರೆ. ಪ್ರದ್ಯುಮ್ನ ಅವರು ಕರೆಕ್ಟ್ ಮರ್ಯಾದೆ ಕೊಡ್ಬೇಕು. ಪ್ರದ್ಯುಮ್ನ ಅವರಿಗೆ ಕೆನ್ನೆ ಫುಲ್ ಶೇವ್ ಆಗಿದೆಯಾ ಅಥವಾ ಏನಿದೆ ಕೆನ್ನೆ ಮೇಲೆ ಇದೆಯಲ್ಲ, ಏನದು? ಮೀಸೆ ಮೀಸೆ ಮೂಗ್ ಕೆಳಗಡೆ, ಕೆನ್ನೆ ಮೇಲ್ಗಡೆ ಏನಿದೆ? ಗ ಗ ಗ ಗ ಗ ಗ ಗ ಗಡ್ಡ. ಗಡ್ಡ. ಮೀಸೆ ಗಡ್ಡ ಇದೆ. ಏನೋ ನೋಡ್ತಾ ಕಾಫಿ ಕುಡಿತಾ ಇದ್ದಾರೆ. ಆಮೇಲೆ ಲೈಟ್ ಬ್ಲೂ ತಿಳಿ ನೀಲಿ ಶರ್ಟ್ ಹಾಕೊಂಡಿದ್ದಾರೆ. ಆಮೇಲೆ ಕಿಚನ್ ಅಲ್ಲಿ ಇದಾರೆ. ಹಿಂದ್ ಕಡೆ ಏನೋ ಇದೆ. ಬ್ಯಾಸ್ಕೆಟ್ ಇದೆ. ಮೋಸ್ಟ್ಲಿ ಇಟ್ಸ್ ರೆಸ್ಟೋರೆಂಟ್ ಇರ್ಬೋದು ಹೇಳಕ್. ಇಲ್ಲ, ಕೆಳಗಡೆ ಅವನ್ ತರ ಇದೆ. ಓಕೆ, ಸೂಪರ್. ಅಡಿಗೆ ಮನೇಲಿ ಕೂತ್ಕೊಂಡು ಟೇಬಲ್ ಮುಂದೆ ಮೇಜಿನ ಮುಂದೆ ಕಾಫಿ ಕುಡಿತಾ ಇದ್ದಾರೆ. ಸೂಪರ್. ಥಿಂಕ್ ವಿಲ್ ಸ್ಟಾಪ್ ಹಿಯರ್. ಸೊ ಇಮರ್ಸಿವ್ ಪಿಕ್ಚರ್ಸ್ ನೋಡ್ಕೊಂಡು ಸ್ವಲ್ಪ ಇವತ್ತು ನಾವು ಮಾತಾಡಿದ್ವಿ. ಇದ್ರ ಮೇಲೆ ಬಿಲ್ಡ್ ಮಾಡ್ಕೊಳ್ಳಿ. ಇದ್ರ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಯು ಕ್ಯಾನ್ ವಾಚ್ ಇಟ್ ಯೋರ್ ಸೆಲ್ಫ್ ಅಂಡ್ ಸಿ ಹೌ ಎಲ್ಸ್ ಯು ಕ್ಯಾನ್ ಇಂಪ್ರೂವ್. ಆಯ್ತಾ? ಸೂಪರ್.